ಮೂರ್ತಿಯ ಖಡ್ಗ ಕತ್ತರಿಸಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಘಟನೆ. ಹೌದು, ಕಲಬುರಗಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಯ ಖಡ್ಗವನ್ನ ಕತ್ತರಿಸಿದ ಕಿಡಿಗೇಳು ರಾಯಣ್ಣ ಮೂರ್ತಿಯ ಭಗ್ನಗೊಳಿಸಿ ಅಪಮಾನ ಮಾಡಿದ್ದನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಸಿಟಿ ಬಸ್ ನಿಲ್ದಾಣದ ಬಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿನ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯ ಖಡ್ಗವನ್ನ ಕತ್ತರಿಸಿ ಭಗ್ನಗೊಳಿಸಿ ಅಪಮಾನ ಮಾಡಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು, ಸಮಾಜ ಬಾಂಧವರು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಮಾಂತೇಶ್ ಕೌಲಿಗಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು, ಪ್ರತಿಭಟನೆಯನ್ನ ನಡೆಸಿದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ಬ್ಯೂರೋ ರಿಪೋರ್ಟ್, ಕಲಬುರಗಿ. ಕಲಬುರಗಿ ನಗರದ ಏನು 60 ಬಸ್ ಸ್ಟ್ಯಾಂಡ್ ಹತ್ತಿರ ಇರ್ತಕ್ಕಂಥ ದೇಶಭಕ್ತ, ದೇಶ ಪ್ರೇಮಿ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ಮಹಾನುಭಾವರ ಮೂರ್ತಿಗೆ ಯಾವುದೋ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಇವತ್ತು ದಿವಸ ಅವರ ಕೈಯಲ್ಲಿರುವ ಖಡ್ಗವನ್ನು ಮುರಿದು ಇಡೀ ಸಮಾಜಕ್ಕೆ, ಇಡೀ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಿದೆ. ಈ ಅವಮಾನವನ್ನು ಖಂಡಿಸಿ ಇವತ್ತು ನಾವು ಜಗತ್ ಸರ್ಕಲ್ ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ವತಿಯಿಂದ ಇವತ್ತು ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇವತ್ತು ದಿವಸ ಮಹಾನಗರ ಪಾಲಿಕೆಗೆ, ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಏನಂತ ಆಗ್ರಹ ಮಾಡ್ತಾ ಇದ್ದೀವಿ ಅಂತಂದ್ರೆ, ಏನ್ ಇವತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ನೀವು ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡಬೇಕಾಗಿತ್ತು, ಯಾವ ರೀತಿಯಾಗಿ ರಕ್ಷಣೆ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಅದು ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರಕ್ಷಣೆ ಸಲುವಾಗಿ CC ಕ್ಯಾಮೆರಾ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದೀವಿ ನಾವು. ಯಾಕೆ ಹಾಕಿಲ್ಲ? CC ಕ್ಯಾಮೆರಾ ಹಾಕ್ಬೇಕು, ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕು. ಮತ್ತೆ ಏನು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇವತ್ತು ಅದು ಭಗ್ನ ಆಗಿದೆ, ಅದನ್ನ ಆ ಮೂರ್ತಿ ಇವತ್ತಿನ ದಿವಸ ಮಹಾನಗರ ಪಾಲಿಕೆಯಿಂದ, ಸರ್ಕಾರದಿಂದ ಕಂಚಿನ ಪುತ್ರವನ್ನು ಮಾಡಿಸಿ ಕೂಡಿಸಬೇಕು ಅಂತ ಹೇಳಿ ನಾವು ಸಂಗೊಳ್ಳಿ ರಾಯಣ್ಣ ಸಂಘದ ಮುಖಾಂತರ ಇವತ್ತು ನೀವು ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡಲೇ ಏನಾದ್ರು ದುಷ್ಕರ್ಮಿ ಇವತ್ತು ಮಾಡಿದಾನ, ಅವನಿಗೆ ಕೂಡಲೇ ಅವನ ಮೇಲೆ FIR ಹಾಕಿ ಜೈಲಿಗೆ ಕಟ್ಟಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಹಾಗೇನೆ ಮೊನ್ನೆ ಆಳಂದ ತಾಲೂಕಿನಲ್ಲೂ ಸಹಿತ ಏನಾವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಕಲ್ಲು ಹೊಡೆದು ಅವಮಾನ ಮಾಡಿದಾರ. ಈ ಅವಮಾನವನ್ನ ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕ ಜನತೆ ಸಹಿಸೋದಿಲ್ಲ. ಆ ಕಾರಣಕ್ಕಾಗಿ ಕೂಡಲೇ ಅವರಿಗೆ ಗಡೀಪಾರು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಸರ್ ಅದೇ ಸರ್, ಅದು ಹೆಸರು ಜಗತ್ತಿಗೆ ಸರ್ ಎಲ್ಲ ಜನ ಸರ್ ನಾನು ಹೇಳ್ಬಿಡ್ತೀನಿ ಸರ್. ನಿಮ್ಗೆ ನೋಡ್ರಿಪ್ಪ, ಈಗ ಪ್ರಿಯಾಂಕ್ ಅವ್ರು ಮಾತಾಡಕತ್ತಾರ. ಈಗ ಯಾರು ಮಾಡ್ಯಾನ ಅವ್ನಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ಯಾರ ಒಂದು. ಆಮೇಲೆ ಸಂಗೊಳ್ಳಿ ರಾಯಣ್ಣ ಹೆಸರು ಹಿಡಿಯೋದನ್ನು ಮಾಡ್ತೀನಿ ಅಂತ ಹೇಳ್ಯಾರ ಸಾಹೇಬ್ರೆ. ಆಮೇಲೆ ಮೂರ್ತಿನೂ ಸಹಿತ ಅವ್ರು ಸರ್ಕಾರದಿಂದ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ಯದ. ಅದಕ್ಕೆ ಅವ್ನು ಯಾರ ಇಮಿಡಿಯೇಟ್ ಆಮೇಲೆ ಕ್ರಮ ಮಾಡ್ತೀನಿ ಅಂತ ಹೇಳ್ಯಾರ. CC ಕ್ಯಾಮ್ರಾ ಬೆಳಿಗ್ಗೆ ಹಾಂ ಸರ್, CC ಕ್ಯಾಮ್ರಾ ಬೆಳಗ್ಗೆ ಹಾಕಲಿ ಸರ್. ನಾಳೇನು ಪೊಲೀಸ್ ಬಂದು ಮಾಡ್ಯಾರ. ಹೌದು, ಎಲ್ಲ ಮಾಡ್ಯಾರ ಆಲ್ರೆಡಿ. ಅದನ್ನ ಘೋಷಣೆ ಆಗಬೇಕು. ಈಗ ಅದೇನು ಅವನಿಗೆ ಇಮಿಡಿಯೇಟ್ ಅವ್ನಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಹೇಳ ಸಾಹೇಬ್ ಚೆಕ್ ಮಾಡಿ ಹೇಳ್ತಾರ ಎಲ್ಲರೂ. ಎಲ್ಲರಿಗೆ ಹೇಳ್ತಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಖರ್ಗೆ ಅವರಿಗೆ, ಯಲ್ಲಪ್ರಭು ಪಾಟೀಲ್ ಅವರಿಗೆ. ಥ್ಯಾಂಕ್ ಯು ಸರ್. ಎಲ್ಲ ವರ್ಗ ಹೋರಾಟ, We want justice, we want justice. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಂತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಂತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ